ಹೆಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ತುಂಬ ಒಂದು 25ರಿಂದ 1 ಲಕ್ಷವರೆಗೂ ಬರುವಂಥ ಟ್ರಸ್ಟೆಡ್ 100% ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ. ಅದು ಯಾವುದು ಸ್ಕಾಲರ್ಶಿಪ್ ಅಂತಂದರೆ ಬಡ್ಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ ನಡೆಯೋ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾರ್ಯಾರಿಗೆ ಬರುತ್ತೆ ಅಂದರೆ ಕ್ಲಾಸ್ 11, 12 ಆ್ಯಂಡ್ ಫಸ್ಟ್ ಇಯರಿಂದ ಹಿಡಿದು UG ಗ್ರಾಜುಯೇಷನ್ಸ್ ಯಾವುದೇ ಒಂದು ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಆಗಿದ್ರು ಇದು ಬರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಬೇಕಾದ್ರೆ ಇನ್ನೂ ಅಪ್ಡೇಟ್ ಬೇಕಂದರೆ ಎಲ್ಲ ಸ್ಕಾಲರ್ಶಿಪ್ದು ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತಿರುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಹೋಗಿ ಬೇಗ ಜಾಯ್ನ್ ಆಗಿ ಬನ್ನಿ. ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ವೀಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು ಸ್ಟೆಮ್ ಸ್ಕಾಲರ್ಶಿಪ್ ಇಂಟ್ರೆಸ್ಟ್ ಫಾರ್ಮ್ 2025-26 ಅಂತ. ಇದು ಯಾವ ಸ್ಟೂಡೆಂಟ್ಸ್ ಬರ್ತದೆ ಅಂದರೆ ಫಸ್ಟ್ ಸ್ಟೂಡೆಂಟ್ಸ್ ಪ್ಯಾಷನೇಟ್ಸ್ ಅಬೌಟ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸ್ಟೆಮ್ ಕಲಿಸ. ನೋಡಿ, ಫಸ್ಟ್ ಸ್ಟೆಮ್ ಅಂದರೆ ಮೀನಿಂಗ್ ಏನು ತಿಳ್ಕೊಳ್ಳಿ. ಒಂದು ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈ ಒಂದು ಸಬ್ಜೆಕ್ಟ್ಸಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಬರ್ತಾರೆ PCMB ಅಂದರೆ ಆ ಒಂದು ಸ್ಟೂಡೆಂಟ್ಸ್ಗೆ, ಮತ್ತು ಟೆಕ್ನಾಲಜಿ ಕೋರ್ಸಸಲ್ಲಿ ಯಾರು ಬರ್ತಾರೆ ಡಿಪ್ಲೊಮೋದವರು, ಮತ್ತು ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಅಂತಲೇ ಒಂದೊಂದು ಕೋರ್ಸ್ಗಳು ಇರ್ತವೆ. ಆ ಒಂದು ಬರುವಂಥ ಕೋರ್ಸ್ಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ 25,000ದಿಂದ 1 ಲಕ್ಷದವರೆಗೂ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಇದು ಫುಲ್ 100% ಟ್ರಸ್ಟೆಡ್ ಸ್ಕಾಲರ್ಶಿಪ್ ಆಗಿರುತ್ತೆ. ಫೈನಾನ್ಸಿಯಲ್ ಫುಲ್ ಸಪೋರ್ಟ್ ಮಾಡ್ತಾರೆ ಈ ಒಂದು ಸ್ಕಾಲರ್ಶಿಪ್ ಅವ್ರದ್ದು. ಏನು ಡೆಡ್ಲೈನ್ ಆಗಿ ಬಂದುಬಿಟ್ರೆ ಈ ಸ್ಕಾಲರ್ಶಿಪ್ ಎಂಡ್ ಯಾವಾಗ ಆಗುತ್ತೆ ಅಂದರೆ May 31, ಅಂದರೆ ಇನ್ನೂ ಟೈಮ್ ಇದೆ, 15 ಡೇಸ್ವರೆಗೂ ಹಾಕೊಳ್ಳಿ. ಎಲ್ಲರೂ ಸ್ಕಾಲರ್ಶಿಪ್ನ ಉಪಯೋಗಿಸಿ, ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಎಲಿಜಿಬಿಲಿಟಿ ಏನೇನು, ಇದು ಮ್ಯಾಚ್ ಆದರೆ ಮಾತ್ರ ನೀವು ಅಪ್ಲೈ ಮಾಡಿ. ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್. ಫಸ್ಟು ಒಂದು ಯಾರು ಅಪ್ಲಿಕೇಶನ್ ಹಾಕ್ತಾರೆ ಆ ಒಂದು ಸ್ಟೂಡೆಂಟ್ಸು ಫಸ್ಟ್ ಆಫ್ ಆಲ್ ಒಂದು ಇಂಡಿಯನ್ ಸ್ಟೂಡೆಂಟ್ ಆಗಿರಬೇಕು. ಅಪ್ಲಿಕೆಂಟ್ಸ್ ಮಸ್ಟ್ ಬಿ 12th ಕ್ಲಾಸ್ ಆರ್ ಇಲ್ಲಾಂದರೆ ರೀಸೆಂಟ್ಲಿ ಪಾಸ್, ಅಂದರೆ 12th ರೀಸೆಂಟ್ಲಿ ಪಾಸ್ ಆಗಿರಬೇಕಿಲ್ಲ 12th ಪಾಸ್ ಆಗಿರಬೇಕು. ಏಮಿಂಗ್ ಅಂದರೆ ಅವನ ಗುರಿ ಏನಾಗಿರ್ಬೇಕಂದ್ರೆ ಏಮಿಂಗ್ ಟು ಪರ್ಚೇಸ್ ಅನ್ಗ್ರಾಜುಯೇಟೆಡ್ ಡಿಗ್ರಿ ಇನ್ ಸೈನ್ಸ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸು. ಆ ಒಂದು ಸ್ಟೂಡೆಂಟ್ಸ್ದು ಏಮ್ ಏನಾಗಿರ್ಬೇಕಂದ್ರೆ 12th ಪಾಸ್ ಆಗ್ಬೋದು, ಇಲ್ಲಾಂದರೆ ಪಾಸ್ ಇವಾಗ ಜಸ್ಟ್ ರೀಸೆಂಟ್ಲಿ ಪಾಸ್ ಆಗಿರ್ಬೋದು. ಅವನು ಒಂದು ಏಮು ಸೈನ್ಸ್ ಬರುವಂಥ ಯಾವುದೇ ಒಂದು ಸಬ್ಜೆಕ್ಟ್ಸ್ ಆಗಿರ್ಬೋದು, ಸೈನ್ಸ್ ರಿಲೇಟೆಡ್ ಅಂತ ಇರೋವಂಥದ್ದು, ಇಲ್ಲಾಂದರೆ ಟೆಕ್ನಾಲಜಿ ರಿಲೇಟೆಡ್ ಇರುವಂಥದ್ದು, ಇಲ್ಲಾಂದರೆ ಇಂಜಿನಿಯರಿಂಗ್ ಇಲ್ಲಾಂದರೆ ಮ್ಯಾಥಮೆಟಿಕ್ಸ್. ಈ ಒಂದು ಯಾವ ಕ್ಯಾಟಗರಿಲಿ ಈ ಒಂದು ಸಬ್ಜೆಕ್ಟ್ಸ್ ಯಾರು ತೊಗೊತಾರೆ ಗ್ರಾಜುಯೇಟೆಡ್ ಅಂದರೆ ಅನ್ಗ್ರಾಜುಯೇಟೆಡ್ ಅಂದರೆ ನೆಕ್ಸ್ಟ್ ಡಿಗ್ರಿಲಿ ಆ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ಬರುವಂಥ ತಕ್ಕದಾಗಿರುತ್ತೆ. ಇನ್ನೊಂದು ಏನಪ್ಪ ಕ್ರೈಟೇರಿಯಾ, ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಅರ್ನ್ಡ್ ಮಿನಿಮಮ್ 70% ಇನ್ ಕ್ಲಾಸ್ 10th ಆ್ಯಂಡ್ 12th ವಿತ್ ಕೀ ಸಬ್ಜೆಕ್ಟ್ ಬೀಯಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್, ಬಯಾಲಜಿ. ನೋಡಿ, ಇಲ್ಲಿ ಮತ್ತು ನಿಮ್ಮದು 10th ಮತ್ತು 12th ಮಿನಿಮಮ್ ನಿಮ್ಮ ಒಂದು ಪರ್ಸೆಂಟೇಜು 75%ಗಿಂತ ಮೇಲೆ ಆಗಿರಬೇಕಾಗಿರುತ್ತೆ. ಒಂದು PCMB ಸಬ್ಜೆಕ್ಟಲ್ಲಿ ಅಷ್ಟು ಸೇರಿಸಿದರೆ ನಿಮ್ಮ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು 75% ಅಬೋವ್ ಇರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಪ್ಲಿಕೆಂಟ್ ಮಸ್ಟ್ ಬಿ ಸೀಕಿಂಗ್ ಅಡ್ಮಿಷನ್ಸ್ ಆರ್ ಹ್ಯಾವ್ ಆಲ್ರೆಡಿ ಬೀನ್ ಅಡ್ಮಿಟೆಡ್ ಆನ್ ಅನ್ಗ್ರಾಜುಯೇಟೆಡ್ ಕೋರ್ಸ್ ಇನ್ ಸ್ಟೆಮ್ ಅಟ್ ಆನ್ ಅಕ್ರೆಡಿಟ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಅವನು ಬೇಕಾದ್ರೆ ನೋಡಿ. ಇದರ ಅರ್ಥ ಏನಂದರೆ ನಿಮಗೆ ಒಂದು ಸ್ಟೂಡೆಂಟ್ಸ್ ನಿಮಗೆ ಆಲ್ರೆಡಿ ಏನಾದರೂ ಯಾವುದೋ ಕಾಲೇಜ್ಗೆ ಅಡ್ಮಿಟ್ ಆಗಿದ್ದಂದ್ರು ಅದು ಈ 2025-26 ಅಲ್ಲಾದರೂ ಕೂಡ ಈ ಒಂದು ಸ್ಟೂಡೆಂಟ್ಸ್ಗೆ ಇದು ನಿಮಗೆ ನಡೀತದೆ ಈ ಎಲ್ಲ ಒಂದು. ಆಮೇಲೆ ಇನ್ನೊಂದು ನೋಟ್ಸ್ ಇದು ಏನಪ್ಪ ಇಂಪಾರ್ಟೆಂಟ್ ಆಗುತ್ತೆ, ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಸ್ಟೂಡೆಂಟ್ಸ್ ಹೂ ಕಮ್ ಫ್ರಮ್ ಎಕನಾಮಿಕಲಿ ವೀಕ್ ಸೆಕ್ಷನ್ಸ್. ಇದು ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತದೆ ಅಂದರೆ ಯಾರು ನಿಮ್ಮ ಬಡತನದಲ್ಲಿ ಇದ್ದೀರಾ, ಅಂದರೆ ಎಕನಾಮಿಕಲಿ ವೀಕ್ ಯಾರು ಇರ್ತೀರಾ, ನಿಮ್ಮಲ್ಲಿ ಒಂದು ಡಿಸ್ಕ್ರಿಪ್ಷನ್ಸ್ ಅಂತ ಇರುತ್ತೆ. ಅಲ್ಲಿ ನಿಮ್ಮದು ಎಕನಾಮಿಕಲಿ ವೀಕ್ ಏನೇನು ಇದೆ ಎಕನಾಮಿಕಲಿ ವೀಕ್ಸ್ ಅದನ್ನೆಲ್ಲ ಬರೆದ್ರೆ ನಿಮಗೆ ಈ ಸ್ಕಾಲರ್ಶಿಪ್ ಬರುವಂಥದ್ದು ತುಂಬ ನಿಮಗೆ ಪ್ರಿಫರೆನ್ಸ್ ಅನ್ನೋದು ಕೊಡ್ತಾ ಹೋಗ್ತಾರೆ. ಬೆನಿಫಿಟ್ಸ್ ಏನಪ್ಪ ಅಂದರೆ ಒಂದು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ವಿಲ್ ಬಿ ಪ್ರಯಾರಿಟೈಸ್ಡ್ ಫಾರ್ ವೇರಿಯಸ್ ಅಪ್ಕಮಿಂಗ್ ಸ್ಟೆಮ್ ಸ್ಕಾಲರ್ಸ್. ಅಂದರೆ ನಿಮ್ಮ ಒಂದು ಬರುವಂಥ ಸ್ಕಾಲರ್ಶಿಪ್ಗೆ ಎಲ್ಲ ಇರುವಂಥ ಪ್ರಯಾರಿಟಿ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಹೋಗ್ತಾರೆ. ತುಂಬ ಸ್ಕಾಲರ್ಶಿಪ್ ಅನ್ನೋದು ಅಮೌಂಟು ತುಂಬ ಬರುತ್ತೆ, 25ರಿಂದ 1 ಲಕ್ಷವರೆಗೂ ಬರುವಂಥ ಈ ಸದ್ಯಕ್ಕೆ ಮಟ್ಟಿಗೆ. ಬಟ್ ನಿಮ್ಮ ಒಂದು ಕಾಲೇಜ್ ಫೀಸ್ ಜಾಸ್ತಿ ಇತ್ತಂದರೆ ಅಷ್ಟು ಅಮೌಂಟು ನಿಮಗೆ ಕೊಡ್ತಾರೆ. ವಿತ್ ಒಂದು ಕಾಲ್ ಕೂಡ ಮಾಡ್ತಾರೆ ನಿಮಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಈ ಒಂದು ಸ್ಕಾಲರ್ಶಿಪ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅಪ್ಲಿಕೆಂಟ್ ಮಸ್ಟ್ ಸಬ್ಮಿಟ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ಫಸ್ಟ್ ಏನಪ್ಪ ಅಂದರೆ ನಿಮಗೆ ಮೊದಲನೇದು 10th ಮಾರ್ಕ್ ಶೀಟ್ ಇರಬೇಕು, ಆಮೇಲೆ 12th ಮಾರ್ಕ್ ಶೀಟ್ ಇರಬೇಕು, ಇಲ್ಲ ಯಾವುದಾದ್ರೂ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ತೊಗೊಂಡಿರಬೇಕು. ಎಕ್ಸಾಂಪಲ್ ಒಂದು JEE ನೀಟ್, ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ KCET ನಡೀತದೆ. ಈ ಥರ ಒಂದು ಯಾವುದಾದ್ರೂ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಅವನು ಬರೆದಿರಬೇಕು. ಅದರದ್ದು ಒಂದು ಸ್ಕೋರ್ ಕಾರ್ಡ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಏನು ಒರಿಜಿನಲ್ಲ ಬೇಕಾ? ಇಲ್ಲ ಒರಿಜಿನಲ್ ಸಿಕ್ಕರೆ ವೆಲ್ ಆ್ಯಂಡ್ ಗುಡ್. ಅದು ಇಲ್ಲಾಂದರೆ ಜೆರಾಕ್ಸ್ ಶೀಟ್ ಸಿಕ್ಕಿರುತ್ತಲ್ವ, ಇಲ್ಲಾಂದರೆ ನಿಮಗೆ ಜಸ್ಟ್ ಸ್ಕ್ರೀನ್ಶಾಟ್ ಹೊಡೆದುಕೊಂಡಿರ್ತಾರಲ್ಲ ಅದು ಆದರೂ ಎನಫ್ ಫಾರ್ ಸಬ್ಮಿಟ್ ದಿ ಡಾಕ್ಯುಮೆಂಟ್ಸ್. ಈ ಒಂದು 3 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಕಂಪ್ಲೀಟ್ ದ ಇಂಟ್ರೆಸ್ಟ್ ಫಾರ್ಮ್. ನಿಮಗೆ ಒಂದು ಇಂಟ್ರೆಸ್ಟ್ ಫಾರ್ಮ್ ಅಂತ ಇರುತ್ತೆ, ಅದನ್ನು ಪೂರ್ತಿ ನಿಮ್ಮದು ಅಕ್ಯುರೇಟಾಗಿ ಮತ್ತು ಡೀಟೇಲಾಗಿ ನೀಟಾಗಿ ಅದನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಅಪ್ಲೋಡ್ ದಿ ಆಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಇನ್ ದ ಸ್ಪೆಸಿಫಿಕ್ ಫಾರ್ಮೆಟ್ ಆ್ಯಂಡ್ ಸೈಜು. ನೀವು ಏನು ಅಪ್ಲೋಡ್ ಮಾಡ್ತೀರೋ ಆ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸ್ಪೆಸಿಫೈಡ್ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ, ಆ ಒಂದು ಸೈಜ್ ಕೊಟ್ಟಿರ್ತಾರೆ, ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ.
ಇನ್ನು ಸ್ವಲ್ಪ ಜನಕ್ಕೆ ಇದು ಅಪ್ಲಿಕೇಶನ್ ಯಾವ ಥರ ಹಾಕೋದು ಏನೋ ಗೊತ್ತಿಲ್ಲ ಅಂತಂದರೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಲ್ರೆಡಿ ತುಂಬ ವೀಡಿಯೋ ಮಾಡಿ ತಿಳಿಸಿದ್ದೀನಿ, ಎಲ್ಲರಿಗೂ ಗೊತ್ತಾಗೋದು ಅನಿಸುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ಲಿಂಕ್ ಕೊಟ್ಟಿದ ತಕ್ಷಣ ಇಲ್ಲಿ ಇದನ್ನೆಲ್ಲ ಓದ್ಕೊಂಡು ನೀವು ಜಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಈ ಒಂದು ಅಪ್ಲಿಕೇಶನ್ ತೊಗೊಂಡೋಗುತ್ತೆ. ಅಲ್ಲಿ ನಿಮ್ಮ ಒಂದು ನೇಮ್ ಆಯಿತು, ನಿಮ್ಮ ಡೀಟೇಲ್ಸ್ನೆಲ್ಲ ಕೇಳ್ಕೊಂಡು ಹೋಗ್ತಾರೆ. ನೀವು ಅದನ್ನೆಲ್ಲ ಫಿಲ್ ಮಾಡಿದ್ರೆ ನಿಮಗೆ ಒಂದು ಕಂಪ್ಲೀಟಾಗಿ ನಿಮ್ಮ ಸ್ಕಾಲರ್ಶಿಪ್ ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಸರಿ ವೆರಿಫೈ ಮಾಡಿಕೊಂಡು ಲಾಸ್ಟ್ಗೆ ಸಬ್ಮಿಟ್ ಬಟನ್ ಇರುತ್ತೆ, ಅದೊಂದು ಇನ್ನೊಂದು ಸರಿ ಕೇರ್ ಮಾಡಿ. ಯಾಕಂದರೆ ಯಾವಾಗ ವೆನ್ ಯು ಸಬ್ಮಿಟ್ ಫೈನಲ್ ಸ್ಟೇಜ್ ದೆನ್ ಯು ಕ್ಯಾನ್ ನಾಟ್ ಆಲ್ಟರ್ ಮಾಡೋಕ್ಕಾಗಲ್ಲ, ಎಡಿಟು ಮಾಡೋಕ್ಕಾಗಲ್ಲ. ದಟ್ಸ್ ದ ರೀಸನ್ ವಿ ಕೇರ್ಫುಲ್ ವೆನ್ ಯು ಸಬ್ಮಿಟ್ ದಿ ಫಾರ್ಮ್. ಓಕೆ, ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅನ್ಕೊತೀನಿ. ಯಾವ ಸ್ಟೂಡೆಂಟ್ಸ್ ಇನ್ನೂ ಇದನ್ನ ಯಾರು ಅಪ್ಲೈ ಮಾಡಿಲ್ಲ, ಮತ್ತು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದಿಲ್ಲ, ಅಣ್ಣ ತಮ್ಮ ಯಾರೇ ಒಂದು ಸ್ಟೂಡೆಂಟ್ಸ್ ಆಯಿತು, ಇದನ್ನ ಶೇರ್ ಮಾಡಿ. ಅವ್ರು ಕೂಡ ಹೆಲ್ಪ್ಫುಲ್ ಆಗುತ್ತೆ ಮುಂದೆ ಒಂದು ಸ್ಕಾಲರ್ಶಿಪ್. ಯಾಕಂದರೆ ತುಂಬ ಜನಕ್ಕೆ ಸ್ಕಾಲರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೂ ಸ್ಟಾರ್ಟಿಂಗಲ್ಲಿ ಡಿಗ್ರಿ ಕಾಲೇಜಲ್ಲಿ ನನಗೂ ಅಪ್ಪ ಅಮ್ಮ ಹತ್ರ ಕೇಳೋಕ್ಕೆ ಬೇಜಾರು. ಬಟ್ ಈಗ ನನಗೆ ಒಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದ್ದೀನಲ್ವಾ, ಈಗ ಸ್ವಲ್ಪ ನನಗೆ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ. ನೀವು ಅದೇ ಥರ ಯಾವುದೊಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ನಿಮಗೆ ಒಂದು ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವುದೇ ಇನ್ನೊಂದು ಹೊಸ ಸ್ಕಾಲರ್ಶಿಪ್ ಬಂದರೆ ರೀಸೆಂಟಾಗಿ ಯಾವುದೇ ಒಂದು, ಇದು ಜಸ್ಟ್ ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿತ್ತು. ಒಂದೊಂದು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿರಲ್ಲ, ಒಂದು ಸ್ಕಿಲ್ಸ್ ಬೇಸ್ಡು, ಇಲ್ಲಾಂದರೆ ಪ್ರತಿಯೊಂದು ಒಂದೊಂದು ಸ್ಕಾಲರ್ಶಿಪ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ನೀಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದರ ಮುಖಾಂತರ ನೀವು ವೀಡಿಯೋನ ನೋಡ್ಬೋದು ಬೇಗನೆ. ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.